ವರ್ಷಗಳಾಗಿತ್ತು 2017ರಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಿ ಒಬ್ರಿಗೊಬ್ರು ನಾವು ಪರಿಚಯ ಇರಬೇಕು. ಇಲ್ಲ ಅಂತಂದ್ರೆ ಅವ್ರು ಅಲ್ಲೇ ಇರ್ತಾರೆ, ನಾವ್ ಇಲ್ಲೇ ಇರ್ತೀವಿ. ಕಾರಣಾಂತರಗಳಿಂದ ಸ್ವಲ್ಪ ಸ್ಲೋ ಆಗಿದ್ವಿ. ಒಂದು ಫೋನ್ ಹಾಕಿದ್ರೆ ಸಾಕು ಎಲ್ಲಾರ್ಗು ಮೆಸೇಜ್ಗಳು ಹೋಗ್ಬೇಕು. ಆ ತರ ನಾವು ಅರೇಂಜ್ಮೆಂಟ್ ಮಾಡ್ಬೇಕು. ಅದ್ರಲ್ಲಿ ನಾವು ತುಂಬಾ ಹಿಂದುಳಿದಿದೀವಿ. ಬೇರೆ ಪೌರುಷದಲ್ಲಿ ಬೇರೆ ಎಲ್ಲಾ ವಿಷಯಗಳಲ್ಲೂ ನಾವು ಮುಂದೆ ಇದೀವಿ. ಹಿರಿಯರಿಗೆಲ್ಲ ವಂದಿಸುತ್ತಾ ಈ ದಿನ ತುಂಬಾ ಸುದಿನ. ನಮ್ಮ ಮುಳಬಾಲ್ ತಾಲೂಕು ರೆಡ್ಡಿ ಜನಸಂಘಕ್ಕೆ ತುಂಬಾ ವರ್ಷಗಳಾಗಿತ್ತು. 2017ರಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಜಯರಾಮ್ ರೆಡ್ಡಿ ಅಣ್ಣ ಹೇಳ್ದಂಗೆ ಕೊರೋನಾ ಬಂತು, ಮತ್ತೆ ಡಲ್ ಆಗ್ಬಿಡ್ತು. ಮತ್ತೆ ಅದೇ ಪೂರ್ವ ವೈಭೋಗ ಬರುವ ನಿಟ್ಟಿನಲ್ಲಿ ನಾವೆಲ್ಲ ಈ ದಿನ ಸೇರಿದೀವಿ. ಮುಳಬಾಲ್ ತಾಲೂಕಿನಲ್ಲಿ ಹೊಸ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಅದರದ ಒಂದು ಅಧಿಕಾರ ಸ್ವೀಕಾರ ಸಮಾರಂಭ ಅಂತಾನು ಹೇಳ್ಬೋದು ಇದನ್ನ. ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಹಾಗೂ ನಮ್ಮ ನಿರ್ದೇಶಕರು ರಾಜ್ಯ ನಿರ್ದೇಶಕರೊಂದಿಗೆ ಪರಿಚಯ ಆಗ್ಬೇಕು. ಅವರು ನಮ್ಮೆಲ್ಲರಿಗೂ ಪರಿಚಯ ಆಗ್ಬೇಕು. ನಾವ್ ಯಾರಾದ್ರೂ ಹೋಗ್ಲಿ ರಾಜ್ಯ ನಮ್ಮ ಕೋರ್ಮಂಗ್ಲಕ್ಕೆ ಹೋದ್ರೆ ಅವ್ರ ಸಹಕಾರ ನಮ್ಗಿರ್ಬೇಕು. ಏನಂದ್ರೆ ಒಬ್ರಿಗೊಬ್ರು ನಾವು ಪರಿಚಯ ಇರ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಅಲ್ಲೇ ಇರ್ತಾರೆ, ನಾವ್ ಇಲ್ಲೇ ಇರ್ತೀವಿ. ಆದ್ರಿಂದ ಇಂಥ ಕಾರ್ಯಕ್ರಮಗಳು ಆವಾಗ ಆಗ್ತಾ ಇರ್ಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದೀವಿ. ಮುಳಬಾಲ್ ತಾಲೂಕಿನಲ್ಲಿ ಹೊಸ ರೆಡ್ಡಿ ಜನಸಂಘವನ್ನು ಮಾಡಿ ಅದನ್ನ ನಾನು ಪದಾಧಿಕಾರಿಗಳು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ನಿಂತ್ಕೊಂಡು ತಮ್ಮ ಮುಖ ಪರಿಚಯವನ್ನು ಎಲ್ಲರಿಗೂ ತೋರಿಸಬೇಕಾಗಿ ವಿನಂತಿ. ಅಧ್ಯಕ್ಷರಾಗಿ ಕೇಶವ ರೆಡ್ಡಿ KN ಅವರನ್ನ ಆಯ್ಕೆ ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ ನಮ್ಮ ಮೋಹನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ನಮ್ಮ CV ರಾಮಕೃಷ್ಣ ರೆಡ್ಡಿ ಅಣ್ಣವರು ಇಲ್ಲೇ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಖಜಾಂಚಿಯಾಗಿ ವಿಶ್ವನಾಥ್ ರೆಡ್ಡಿ ಅಮ್ಮ ನನ್ನನ್ನ, ನಮ್ಮ ಜಯರಾಮ್ ರೆಡ್ಡಿ ಅಣ್ಣ ಅವರನ್ನ ಖಜಾಂಚಿಯಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೆ ನಿರ್ದೇಶಕರಾಗಿ ನಮ್ಮ ನಾಗರಾಜ್ ರೆಡ್ಡಿ ಅಣ್ಣ ಮತ್ತೆ ಪ್ರಸಾದ್ ರೆಡ್ಡಿ ಇಬ್ರು ಶ್ರೀನಿವಾಸ್ ರೆಡ್ಡಿ ತಿಪ್ಪದೊಡ್ಡಿ, S ವೇಣುಗೋಪಾಲ್ ರೆಡ್ಡಿ ಗಡ್ಡೂರು, ಅಶೋಕ್ ಕುಮಾರ್ K, S ಚಂದ್ರಾರೆಡ್ಡಿ, G ನಾರಾಯಣ ರೆಡ್ಡಿ, BK ನಾಗಿರೆಡ್ಡಿ, G ಆಂಜನೇಯ ರೆಡ್ಡಿ, ಸೋಮಶೇಖರ್ ರೆಡ್ಡಿ, J ಹರಿನಾಥ್ ರೆಡ್ಡಿ, JMR, G ಪ್ರಕಾಶ್ ರೆಡ್ಡಿ, G ಮರ್ರೆಡ್ಡಿ, B ಬ್ರಹ್ಮಾನಂದ ರೆಡ್ಡಿ, ವೆಂಕಟರಾಮ್ ರೆಡ್ಡಿ ಎಲೆಕ್ಟ್ರಿಕಲ್ ಸರ್, ಪ್ರಭಾಕರ್ ರೆಡ್ಡಿ, ವಿಶ್ವನಾಥ್ ರೆಡ್ಡಿ KM, ಸತ್ಯನಾರಾಯಣ ರೆಡ್ಡಿ BM, N ಸೋಮಶೇಖರ್ ರೆಡ್ಡಿ, ಲೋಕೇಶ್ ರೆಡ್ಡಿ KM, TM ಜಯರಾಮ್ ರೆಡ್ಡಿ, GR ವೆಂಕಟಮನ್ ರೆಡ್ಡಿ, HM ಕೇಶವ ರೆಡ್ಡಿ, ಚಂದ್ರಶೇಖರ್ ರೆಡ್ಡಿ R, ಬಾಬು ರೆಡ್ಡಿ, ಶೈಲಜಾ M, AV ಆನಂದ್ ರೆಡ್ಡಿ ಮತ್ತೆ ನಾಗರಾಜ್ ರೆಡ್ಡಿ K, ಮತ್ತೆ ಬಾಬು ಪ್ರಸಾದ್ ರೆಡ್ಡಿ ಆವಾಗ್ಲೇ ಆಯ್ತು 2ನೇ ಸರ್ತಿ. ಯೂತ್ ಕಮಿಟಿ ಮಾಡಿದ್ದಾರೆ, ಇನ್ನು ಅವ್ರ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಲ್ಲ. ಹೊಸ ಸಂಘವನ್ನು ಕಟ್ಟಿದೀವಿ. ಏನು ಇಷ್ಟು ದಿನ ಸ್ವಲ್ಪ ಈ ಕೊರೋನಾ ಇರ್ಬೋದು, ಕಾರಣಾಂತರಗಳಿಂದ ಸ್ವಲ್ಪ ಸ್ಲೋ ಆಗಿದ್ವಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ನಾವು ಸ್ಲೋ ಆಗ್ದಿರಾ ಏನಿದೆ ನಮ್ಮ ಶಂಕರೆಡ್ಡಿ ತುಂಬಿ ಚೆಪ್ತೀನಿ ಹಾಗೆ ಯುವ ಸಮಿತಿಯನ್ನು ಸಹ ಮಾಡಿದೀವಿ. ಆ ಪದಾಧಿಕಾರಿಗಳನ್ನ ಮಾಡಿದೀವಿ. ಅವರ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಬೇಕಾಗಿದೆ. R ಸುರೇಂದ್ರನಾಥ್ ರೆಡ್ಡಿ, ಅಶೋಕ್ ರೆಡ್ಡಿ, ಶಿವಕುಮಾರ್, ಸುರೇಂದ್ರ, ಪ್ರವೀಣ್ ರೆಡ್ಡಿ, ಸತೀಶ್ ರೆಡ್ಡಿ, ನರೇಶ್ ಕುಮಾರ್, ಸುಬ್ಬಾರೆಡ್ಡಿ, ವಿಜಯ್ ಕುಮಾರ್. ನೀವು ಒಂಥರ ಯುವಕನಲ್ಲೇ ಮಾಕೆ. ವಿಜಯ್ ಕುಮಾರ್, ವಿ ಚಂದ್ರಶೇಖರ್, ಮಂಜುನಾಥ್ ರೆಡ್ಡಿ, ಹರೀಶ್ ರೆಡ್ಡಿ, ಪ್ರಕಾಶ್ ರೆಡ್ಡಿ. ಈಗ ಇವ್ರನ್ನ ಮತ್ತೆ
ಅಧ್ಯಕ್ಷರು ಉಪಾಧ್ಯಕ್ಷರು ಅವರಲ್ಲೇ ಮಾಡ್ತೀವಿ. ಸೇರ್ಸೋಣ ಆಂಜನೇಯ ರೆಡ್ಡಿ ಸೇರ್ಬೋದು. ಈ ರೀತಿಯಾಗಿ ಏನು ನಾವು ಪದಾಧಿಕಾರಿಗಳು ಆಗಿದ್ದೀವಿ ಅಂದ್ರೆ ಪಂಚಾಯತಿ ವೈಸ್ ಸೆಲೆಕ್ಟ್ ಮಾಡಿದ್ದಾರೆ. ಹಿರಿಯರೆಲ್ಲ ಅವಾಗ ಸೇರ್ಕೊಂಡು ನಮ್ಮ ಪ್ರಭಾಕರ್ ರೆಡ್ಡಿನವರು ಮತ್ತೆ ನಮ್ಮ ಇವ್ರು ರವೀಣ್ಣವ್ರು ಎಲ್ಲ ಬಂದಿದ್ರು. ಒಂದೊಂದು ಪಂಚಾಯತಿಗೆ ದೊಡ್ಡ ಪಂಚಾಯತಿಗಳ ನಮ್ಮ ಇವಾಗ ನಾವು ಒಂದು ಪಾಪ್ಯುಲೇಷನ್ ಸೆನ್ಸಸ್ ಮಾಡಿಸಿದೀವಿ. ನಮ್ದು 20 ರಿಂದ 21 ಸಾವಿರ ಪಾಪ್ಯುಲೇಷನ್ ಬರ್ತಾ ಇದೆ. 14 ರಿಂದ 15 ಸಾವಿರ ವೋಟರ್ಸ್ ಬರ್ತಾ ಇದೆ. ಎಲ್ಲ ಸಾರ್ಟ್ ಔಟ್ ಮಾಡಿದೀವಿ. ಎಲ್ಲ ಪಾಪ್ಯುಲೇಷನ್ ಡೀಟೇಲ್ಸ್ ತಗೊಂಡಿದೀವಿ. ಅದನ್ನೊಂದು ಕಂಪ್ಯೂಟರೈಸ್ಡ್ ಇದು ಮಾಡಿ ಪ್ರಿಂಟ್ ಔಟ್ ಕೊಟ್ಟು ಎಲ್ಲ ಬೇಕಾದ್ರೆ ನಮ್ಮ ನಿರ್ದೇಶಕರಿಗೆಲ್ಲ ಕೊಡ್ತೀವಿ. ಯಾವುದೇ ರೀತಿಯಾಗಿ ನಮ್ಮ ಇದನ್ನ ಮುಂದೆ ಯಾವ ವಿಜೃಂಭಣೆಯಿಂದ ನಡ್ಸ್ಕೊಂಡು ಹೋಗ್ಬೇಕು. ಒಂದು ಫೋನ್ ಹಾಕಿದ್ರೆ ಸಾಕು ಎಲ್ಲಾರ್ಗು ಮೆಸೇಜ್ಗಳು ಹೋಗ್ಬೇಕು. ಆ ತರ ನಾವು ಅರೇಂಜ್ಮೆಂಟ್ ಮಾಡ್ಬೇಕು. ಏನು ಈ ದಿನ ಇಷ್ಟು ದಿನ ನಾವು ಸ್ವಲ್ಪ ಸ್ಲೋ ಆಗಿದೀವಿ. ಮುಂದಕ್ಕೆ ಆಗದಿರಾ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳು ಬರ್ದಿರಾ, ಯಾಕಂದ್ರೆ ಸಣ್ಣ ಸಣ್ಣ ಸಮುದಾಯಗಳು ಸಹ ಸಮುದಾಯ ಭವನ ಮಾಡ್ಕೊಂಡಿದ್ದಾರೆ. ಅವರ ಒಂದು ಇದನ್ನ ವಿಜೃಂಭಣೆಯಿಂದ ಮಾಡ್ತಾರೆ. ಅದು ನಾವು ಅದ್ರಲ್ಲಿ ನಾವು ತುಂಬಾ ಹಿಂದುಳಿದಿದೀವಿ. ಬೇರೆ ಪೌರುಷದಲ್ಲಿ ಬೇರೆ ಎಲ್ಲಾ ವಿಷಯಗಳಲ್ಲೂ ನಾವು ಮುಂದೆ ಇದೀವಿ. ನೋಡಿ ನಮ್ಮ ರೆಡ್ಡಿ ಜನಾಂಗದವರು ಮಿನಿಮಮ್ ಎಂತವ್ರೇ ಆಗ್ಲಿ 2 ಎಕರೆ ನಾನು ಎಲ್ಲಾರನ್ನು ವಿಚಾರಿಸಿದೀನಿ. ಎಲ್ಲ ಊರುಗಳಲ್ಲೂ 2 ಎಕರೆಗಿನ್ನ ಕಡಿಮೆ ಇರೋರು ಯಾರು ಇರಲ್ಲ. 500 ಎಕರೆ 1000 ಎಕರೆ ಇರೋರು ಇದಾರೆ. ಆದ್ರೆ 2 ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರತ್ತೆ. 500 ಎಕರೆ ಇರೋವರೆಗೂ ಒಂದೇ ಸ್ವಾಭಿಮಾನ ಇರತ್ತೆ. ಅದೊಂದು ಪೌರುಷ ನಮ್ಮ ಇದಕ್ಕೆ ಇದು ಒಂದು ಭಗವಂತ ನಮ್ಮಲ್ಲಿ ನೀಡಿದಾನೆ. ಅದನ್ನ ಆ ಸ್ವಾಭಿಮಾನ ಆ ಪೌರುಷವನ್ನು ನಾವು ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಂಘವನ್ನು ನಮ್ಮ ಇದನ್ನ ಯಾವ ರೀತಿ ತಗೊಂಡು ಹೋಗ್ಬೇಕು ಅಂತ ಹಿರಿಯರ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಹೋಗ್ಬೇಕು ಅಂತ ಹೇಳ್ತಾ, ಈಗ ನಮ್ಮ ಪ್ರಭಾಕರ್ ರೆಡ್ಡಿಯವರು ರವಣ್ಣವರು ಸ್ವಾಮೀಜಿಗಳು ಹೇಳ್ತಾರೆ. ನೀವು ಒಂದು 2 ಇದನ್ನ ಮುಂದಕ್ಕೆ ಹೆಂಗ್ ನಡ್ಸ್ಕೊಬೇಕು ಹೋಗ್ಬೇಕು ಅಂತ ನೀವು 1-2 ನಿಮಿಷ ನಮ್ಮ ಪ್ರಭಾಕರ್ ರೆಡ್ಡಿಯವರು 1-2 ಮಾತು. ಯಾಕಂದ್ರೆ ಮುಂದೆ ನಮ್ಮ ರಾಜ್ಯ ಇದರಲ್ಲಿ ನಡೀತಾ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಬೆಂಗಳೂರಲ್ಲಿ ನಡೀತಾ ಇದೆ. ಅದಕ್ಕೆ ಬೇರೆ ನಾವು ಹೋಗ್ಬೇಕಾಗತ್ತೆ. ಅದೆಲ್ಲ ಹೇಳ್ತಾರೆ ಅವ್ರು ಪ್ರಭಾಕರ್ ರೆಡ್ಡಿ.